ಸಾಲ್ಟ್ ಇರುತ್ತೆ. ಆ ಸಾಲ್ಟು ಇದ್ದಾಗ ಏನಾಗುತ್ತೆ ಅಂದರೆ ಪೋಷಕಾಂಶ ರೈಸೋಬಿಯಂ ಅಂತ ಒಂದು ಜೀವಾಣು ಇರುತ್ತೆ. ಆ ಜೀವಾಣುನ ನಾವು ಮಣ್ಣಿಂದ ಫಲವತ್ತತೆ ಕಳೀತಾ ಬರ್ತಾರೆ, ಪ್ರತಿ ವರ್ಷ ಕಳೀತಾ ಬರ್ತಾರೆ. ಹಾಗಾಗಿ ನೀವು ನ್ಯಾನೋ ಯೂರಿಯಾ ಅಂತ ಬಂದಿದೆ, ಆ ನ್ಯಾನೋ ಯೂರಿಯಾನ ಈಗ ಇವರು ನಿಮಗೆ ಏನು ಬೇಕು ಗೈಡೆನ್ಸ್ ಕೊಡ್ತಾರೆ. ನಾನು ಬೇಕಾದ್ರೆ ಆ ಕಂಪ್ನಿಗೆ ಮಾತಾಡಿ ಡ್ರೋನ್ ಆ ನ್ಯಾನೋ ಬಾಟ್ಲು ಬರುತ್ತೆ, ಅರ್ಧ ಲೀಟರ್ ಬೇಕಾಗುತ್ತೆ. ನಾನು ಅದನ್ನ ಇವ್ರು ಹೇಳಿದ್ರೆ ಆಗಲೇ ಡೈರಿ ಡೆವಲಪ್ಮೆಂಟ್ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರು. ನಾವು ರೈತರು ಇನ್ನೂ ಕೂಡ ಸರಿಯಾದಂಥ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಾವು ನಡ್ಕೋತಾ ಇಲ್ಲ ಹಿಂದೆ. ಯಾಕೆಂದ್ರೆ ನಾವು ಹಸು ಸಾಕು ಮೊಟ್ಟ ಮೊದಲು ನಾವು ಹಸುಗಳು ತರಬೇಕಂದ್ರೆ ನಾವು ಯಾವ ರೀತಿಯಾದಂಥ ಹಸು ತರಬೇಕು ಅನ್ನೋದು ನಾವು ಮೊದಲು ತರಬೇಕಂದ್ರೆ ನಾವು ಅದ್ರ ಕಡೆ ಗಮನ ಕೊಡಬೇಕು. ಎಫ್ ತರಬೇಕಾ, ಇದನ್ನ ಅದರಲ್ಲಿ 5-6 ಜಾತಿ ನಿಮಗೆಲ್ಲ ಗೊತ್ತದೆ. ಅದರೊಳಗೆ ಯಾವ ರೀತಿ ಇರಬೇಕು, ಹಾಲು ಜಾಸ್ತಿ ಕೊಡೋದು ತರಬೇಕಾ, ಇಲ್ಲ ಮೊದಲನೇ ಫಸ್ಟ್ನೇ ಸೂಲನ್ನ ತರಬೇಕಾ, ಇಲ್ಲ 2ನೇ ಸೂಲನ್ನ ತರಬೇಕಾ. ಅದು ವಿಜ್ಞಾನಿಗಳು ಹೇಳೋ ಪ್ರಕಾರ 2ನೇ ಸೂಲು, 3ನೇ ಸೂಲು, 4ನೇ ಸೂಲು ಮಾತ್ರ ಅಷ್ಟೇ. 5-6 ಸೂಲು ಹೋದ್ಮೇಲೆ ಅದ್ರಲ್ಲಿ ಪವರು ಕಮ್ಮಿ ಆಯ್ತದೆ, ಮತ್ತು SNF ಕೂಡ ಕಮ್ಮಿ ಆಯ್ತಾ ಬರ್ತಾ ಇರ್ತದೆ. ಮತ್ತು ನಾವು ಬರೀ ಹಸಿರು ಮೇವೆ ಹಾಕಿದ್ರು ಕೂಡ ನಾವು ಇದು ಬರೋಲ್ಲ, ಏನು ಹೇಳಿ ಡಿಗ್ರಿ ಬರೋಲ್ಲ. ಈಗ ಎಷ್ಟೇ ಹಸಿರು ಒದ್ದಾಡ್ತಾರೆ. ಯಾಕೆ ಒದ್ದಾಡ್ತಾರೆ? ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ತೋಟ ಮಾಡಿದ್ದೀನಿ. ನನ್ನ ತೋಟದಿಂದ ಕಮ್ಮಿ ಅಂದ್ರೂ 8-10 ಲಕ್ಷ ದುಡ್ಡು ಬರುತ್ತೆ. ನಾನೆಲ್ಲ ಟ್ರಿಪ್ ಮಾಡಿಬಿಟ್ಟಿದ್ದೀನಿ. ತೋಟದ ಕಡೆಗೆ ಬೆಳಗ್ಗೆ ಒಂದು ರೌಂಡ್ ಹೋಗ್ತೀನಿ, ಸಂಜೆ ಹೋಗ್ತೀನಿ, ನಾಳೆ ಹೋಗ್ತೀನಿ. ರೈತರಲ್ಲಿ ಅಲ್ಲೇ ಇರುತ್ತೆ. ಅದನ್ನು ತೋರಿಸಿ ಅವ್ರು ಬೆಟರ್ ದೇನ್ ಯಾರಂತ ನಿಮ್ಮ ಆಮೇಲೆ ಫಸ್ಟ್ ನಿಮ್ಮದು ಯುವಕರು ನಿಮ್ಮ ಸಜೆಷನ್ ಇದು ಬಗ್ಗೆ ಹೋದರೆ ಇದನ್ನೇ ಕೊಡಿ. ಏನಪ್ಪ ಅದು ಖಾಲಿ ಅದೇನು